ಚೆನ್ನಾಗಿ ಬೆಂಡ್ ಎತ್ತಿದ್ರು, ನಮಗೆ ಬೈದರು, ಇಲ್ಲ ಅಂತ ಹೇಳಲ್ಲ. ಆದರೆ ಅನಿವಾರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವರಿಕೆ ಮಾಡಿದ್ವಿ. ನಾವು ಹೇಳಿದ್ವಿ, ಇಲ್ಲ ಸರ್, ನಾವು ಎಕ್ಸಾಮಿನೇಷನ್ನ ಸ್ಟಿಕ್ ಮಾಡಿಬಿಟ್ವಿ. ಆವಾಗ ಸ್ವಲ್ಪ ತೊಂದರೆ ಆಯಿತು ಮಕ್ಕಳಿಗೆ. ಒಂದು ಕಡೆಗೆ ನಮ್ಮ ಇಲಾಖೆಯಲ್ಲಿ ನಾವು ಪಾಠ ಹೇಳ್ಕೊಡೋದ್ರಲ್ಲಿ ನಾವು ಹಿಂದೆ ಇರ್ಬೋದು, ತಂದೆ ತಾಯಿಯವರಿಗೆ ಆ ಪರಿಜ್ಞಾನ ಎಜುಕೇಷನ್ ಕೊಡೋದ್ರಲ್ಲಿ, ಕ್ವಾಲಿಟಿ ಕೊಡೋದ್ರಲ್ಲಿ ಅದರಲ್ಲಿ ಹಿಂದೆ ಇರ್ಬೋದು. ಇದೆಲ್ಲದೂ ತೊಂದರೆ ಆಗಿ ಒಂದು ಕಡೆಗೆ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ಮಾಡಲ್ಲ ಅಂತ ಹೇಳಿದಾಗ ಇದು ಒಂದೇ ಸತಿ, ನೆಕ್ಸ್ಟ್ ಟೈಮಿಂದ ಮುಂಚೆ ಏನೇನಿದೆ ಎಲ್ಲದನ್ನೂ ಅಷ್ಟೇ ನೀವು ತೆಗೆದು ಬಿಡಬೇಕು, ಯಾವುದೇ ಕಾರಣಕ್ಕೂ ನೀವು ಕೊಡಬೇಡಿ. ಅದಕ್ಕೆ 10ನೇ ಕ್ಲಾಸ್ ಎಕ್ಸಾಮ್ ನಡಿಬೇಕಾದ್ರೆ ಲಾಸ್ಟ್ ಡೇ ಆಫ್ ಅಸೆಂಬ್ಲಿ ಸೆಷನ್ನು ಸ್ಪೀಕರ್ ಅವರು ಒಂದು ಇದನ್ನು ಮೂವ್ ಮಾಡ್ತಾರೆ, ಎಲ್ಲರಿಗೂ ವಿಶ್ ಮಾಡ್ತಾರೆ. ಅಶೋಕ್ ಅವರು ಕೂಡ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಸಪೋರ್ಟ್ ಮಾಡಿ ಅವ್ರಿಗೆ ವಿಶಸ್ ಕೊಡ್ತಾರೆ. ಆಮೇಲೆ ನನ್ನನ್ನು ಕೂಡ ಪ್ರೈಸ್ ಮಾಡ್ತಾರೆ. ಅಶೋಕ್ ಅವ್ರು ಹೇಳ್ತಾರೆ, ಈ ಮಧುರು ಇಲಾಖೆಯಿಂದ ತುಂಬ ಚೆನ್ನಾಗಿ ಎಕ್ಸಾಮ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಎಕ್ಸಾಮಿನೇಷನ್ ಮಾಡೋದಿದೆಲ್ಲ ಭಾಳ ಟಾಪ್ ಸೀಕ್ರೆಟಲ್ಲಿ ಮಾಡಬೇಕಾಗ್ತದೆ. ನನಗೂ ಕೂಡ ಕೆಲವು ಮಾಹಿತಿಯನ್ನು ನಾನು ತರಿಸ್ಕೊಳ್ಳಲ್ಲ, ಅದು ಭಾಗನೇ ಬೇರೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಎಂದು JDS ಪಕ್ಷದಲ್ಲೂ ಕೂಡ ಒಬ್ಬರು ಬಾಲಕೃಷ್ಣ ಅನ್ನೋರು ಅವರು ಕೂಡ ಸಪೋರ್ಟ್ ಮಾಡಿ, ಕೊನೆಗೆ ನಾನು ಹೇಳಿ, ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನೀವು ವಿಶ್ ಮಾಡಿ ಅಂದಾಗ ಅವ್ರು ವಿಶ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಹೇಳಿದ್ದು ಏನು ಗ್ರೇಸ್ ಕೊಡಬೇಡಿ ಅಂತ ಹೇಳಿ ಆಮೇಲೆ ವಿಶ್ ಮಾಡಿದರು. ಅಂದರೆ ನಮಗೆಲ್ಲ ವಾರ್ನಿಂಗ್ ಆ ಥರ ಇತ್ತು. ಅದೇ ರೀತಿ ನಾವು ಎಕ್ಸಾಮಿನೇಷನ್ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಆಯಿತು. ಹೋದ ಸತಿ ಒರಿಜಿನಲ್ಲಿಗೆ ಈ ಸತಿಗೆ ನೋಡಿದಾಗ 8.5% ಇಂಪ್ರೂವ್ಮೆಂಟ್ ಆಗಿದೆ. ಕೆಲವು ಹೈಲೈಟ್ಸ್ ನಾನು ಹೇಳ್ಬೋದು. ಹೋದ ಸತಿ ಒಬ್ಬರು 625ಗೆ 625 ತೊಗೊಂಡಿದ್ರು. ಬಾಗಲಕೋಟೆಯಲ್ಲಿ ಒಂದು ಹೆಣ್ಮಗಳು ಅಂಕಿತಾ ಅಂತ ಹೇಳಿ ಹೋದ ಸತಿ ಇದನ್ನು ಅವರು ಒಬ್ಬರೇ ತೊಗೊಂಡಿದ್ರು. ಅದಾದಮೇಲೆ ಇನ್ನೊಂದು ಮಗು ರಿವ್ಯಾಲ್ಯೂಯೇಷನ್ ಮಾಡಿ ಮತ್ತೆ 625ಗೆ 625 ತೊಗೊಂಡಿರ್ತಕ್ಕಂಥದ್ದು ತಮ್ಮ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೀವು ಇದನ್ನೆಲ್ಲ ಬಿಡಬೇಕಾ? ಒಂದು ನಿಮಿಷ ಇರ್ರಿ. ನೀವು ಕೇಳಿದ್ದು ಸರ್ವರ್ದು, ಕೊನೆ ಮಾತಾಡಿದ್ದು ಜನವಾರದ್ದು. ಅಲ್ಲ, ಒಂದು ನಿಮಿಷ, ನಿಮಗೆ ಜನವಾರದ್ದು ಸ್ಟೋರಿ ಹೇಳಲ್ಲ? ಸೋಮಣ್ಣವ್ರು ಏನಪ್ಪ ಮಾಡಿದರು ನನಗೂ ಕೇಳಿದ್ರಿ ನೀವು. ನಾನು ಯಾರಿಗಾರ ಹೇಳಿದ್ನಾ? ನಾನೇನು ಹೇಳಿಲ್ಲ, ಖಂಡನೆ ಮಾಡಿದ್ದೀನಿ ನಾನು. ಜನವಾರನ BJP ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ತಾಳಿಗೆ ಕೈ ಹಾಕಿದ್ರಲ್ಲ. ಸೋಮಣ್ಣವ್ರು ಏನ್ರಿ ಮಾಡಿದರು? ನಾಚಿಕೆ ಆಗಲ್ಲ ಅವರಿಗೆ? ಬೆಳಗ್ಗೆ ಒಂದು ಕಾನೂನು ಮಾಡ್ತಾರೆ, ಸಾಯಂಕಾಲ ತರ್ತಾರೆ. ಇವರು ಆ ಜನವರ ಇದನ್ನು ಇಟ್ಕೊಂಡು ಊರು ತುಂಬ BJP ಅವರು ಸುತ್ತಿದ್ರಪ್ಪ. ಹೆಂಗೆ ಉತ್ತರ ಕೊಡಬೇಕು ಅವ್ರಿಗೆ? ನೀವು ಸರ್ವರ್ ಡೌನ್ ಅಂದ್ರಿ. ಸರ್ವರ್ ಡೌನ್ ಇಸ್ ಎ ಟೆಕ್ನಿಕಲ್ ಪ್ರಾಬ್ಲಮ್. ಅದಿದ್ದಾಗ ಪ್ಲ್ಯಾನ್ B, ಪ್ಲ್ಯಾನ್ A ಎಲ್ಲ ಇರುತ್ತೆ, ಡೋಂಟ್ ವರಿ. ಬಟ್ ಅದ್ರ ಜೊತೆಗೆ ಜನವರ ತರಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಆ ಸಂಪ್ರದಾಯ ಅಲ್ಲ, ನಾವು ಅದರೊಳಗೆ ಬಂದೇ ಇಲ್ಲ, ನಾವು ಆ ಥರ ನೋಡೋದಿಲ್ಲ. ಮನುಷ್ಯರಾಗ ನೋಡ್ತೀವಿ ಹೊರತು ಕುವೆಂಪು ಅವ್ರು ಏನು ಹೇಳಿದಾರಲ್ಲ, ಜನಾಂಗದ ಶಾಂತಿಯ ತೋಟ, ಅಷ್ಟೇ ನನಗೆ ಗೊತ್ತಿರೋದು. ನಾವಿನ್ನೇನು ನೋಡೋದಿಲ್ಲ. ಪ್ರಶ್ನೆನೂ ತೊಗೊಳಕ್ಕೂ ಅಸಹ್ಯ ಆಗುತ್ತೆ, ಯಾಕೆಂದರೆ ಅದು ಮಾತಾಡೋಕ್ಕೂ ಅಸಹ್ಯ ಆಗುತ್ತೆ. ನಾವು ಸ್ಟ್ರೈಕ್ ಮಾಡ್ಬೋದಾಗಿತ್ತು ಅವ್ರ ವಿರುದ್ಧ, ಬಟ್ ನಮಗೆ ಟೈಮ್ ಇಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅವ್ರಿಗೆ ಅದೇ ಕೆಲಸ. ಅವ್ರಿಗೆ ಏನಾದರೂ ಒಂದು ಆಯಿತು ಅಂದರೆ ಸಾಕು, ಹೇಳ್ಬಿಡೋದು. ಪಾಪ ಅವ್ರ ಹೆಣ್ಮಕ್ಳ ಕೈಲಿ ಬಾಯಲ್ಲಿ ಏನೋ ಹೇಳಿಸಿ ಅವ್ರು ಇವತ್ತಿಲ್ಲ ಅಂದ್ಬಿಟ್ಟು. ನಾನು ಅದನ್ನೆಲ್ಲ ಹೇಳಲ್ಲ. ಪಾಪ ಅವರು ಆಘಾತದಲ್ಲಿರ್ತಾರೆ. ನಮ್ಮವ್ರನ್ನ ನಾವು ಕಳ್ಕೊಂಡಾಗ ಹೆಂಗಿರುತ್ತೆ ಅಂತೇಳಿ. ಅದಕ್ಕೆ ಬೇಡ, ಇವತ್ತು 2 ಸಬ್ಜೆಕ್ಟ್ ಮುಗಿಸ್ಕೇಳ್ರಿ, ನಾಡಿದ್ದು ಮತ್ತೆ ಬಂದು ಮಾತಾಡ್ತೀನಿ. ಆ ಸರ್ವರ್ ರಿಪೇರಿ ಮಾಡೋದು.